ರಾಜ್ಯದ 102 ತಾಲೂಕುಗಳ ಗ್ರೌಂಡ್ ಟ್ರೂತಿಂಗ್ ವರದಿ ಬಂದಿದ್ದು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಬರ ಘೋಷಣೆ ಮಾಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಮಾನದಂಡಗಳಿಗೆ ಅನುಗುಣವಾಗಿ ಬರ ಘೋಷಣೆ ಮಾಡಲಾಗುತ್ತಿದ್ದು ಪ್ರತಿ ವಾರ ಬರ ಪರಿಸ್ಥಿತಿಯ ಪರಿಶೀಲನೆ ನಡೆಸಲಾಗುವುದು ಎಂದು ಹೇಳಿದರು. ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ ಹಾಗೂ ಸಂಪುಟ ಪುನರ್ರಚನೆ ಕುರಿತು ಅಂತಿಮ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳಲಿದೆ. ಯಾವುದೇ ಚಾರ್ಜ್ ಶೀಟ್ನಲ್ಲಿ ನಾಗೇಂದ್ರ ಅವರ ಹೆಸರು ಇಲ್ಲ ಎಂದು ಹೇಳಿದ ಅವರು, ಸಿಬಿಐ ತನಿಖೆ ಕುರಿತು ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುತ್ತದೆ ಎಂದರು. ಈಗ ಅದು ಯಾವುದೂ ಇಲ್ಲ ಅಂದರೆ ಅವರ ಇನ್ವಾಲ್ವ್ ಆಗಿಲ್ಲ ಅಂತ ಆಯ್ತಲ್ಲ, ಗಮನಕ್ಕೆ ಬಂದಿರಬಹುದು. ಆದರೆ MDನೇ ಚೆಕ್ಕಿಗೆ ಸೈನ್ ಹಾಕೋದು, ನಾವು ಮಿನಿಸ್ಟರ್ ಹಾಕೋದಿಲ್ಲ. ಯಾರು ತಗೊಂಡಿದ್ದಾರಲ್ಲ ಅದು ಅವ್ರು ಹೇಳಿರೋದನ್ನ ವೆರಿಫೈ ಮಾಡಿದಾರಲ್ವಾ, CIDನವರು ವೆರಿಫೈ ಮಾಡಿದ್ದಾರೆ. ಅದರಲ್ಲಿ ಒಂದು ವೇಳೆ ಅದು ಸತ್ಯನೇ ಆಗಿದ್ದರೆ ಇವರಿಗೂ ಕೂಡ ಕೇಳೋರಲ್ವಾ. ಉದ್ಯಾನವನಗಳ 5% ಜಾಗವನ್ನು ಸಾರ್ವಜನಿಕ ಉದ್ದೇಶಗಳಿಗೆ ಬಳಸುವ ಬಗ್ಗೆ ನಿರ್ದಿಷ್ಟ ಯೋಜನೆಯನ್ನು ಸಂಬಂಧಿತ ಸಂಸ್ಥೆಗಳು ರೂಪಿಸಲಿವೆ. ರಸ್ತೆ ಬದಿಯಲ್ಲಿ ವಾಹನ ನಿಲುಗಡೆಗೆ ಶುಲ್ಕ ವಿಧಿಸುವ ಕುರಿತು ಚರ್ಚೆಗಳು ನಡೆಯುತ್ತಿದ್ದು ಅಂತಿಮ ತೀರ್ಮಾನದ ನಂತರ ತಿಳಿಸಲಾಗುವುದು ಎಂದು ತಿಳಿಸಿದರು. ಇದು ಕಾರ್ಪೊರೇಷನ್ ಅವರು ತೀರ್ಮಾನಗಳು ಮಾಡಿದಾಗಲೇ ಗೊತ್ತಾಗುತ್ತೆ. ಇಲ್ಲ, ಅದು ಮೊದಲು ನಾನು ಬೆಂಗಳೂರಿನ ಉಸ್ತುವಾರಿ ಸಚಿವನಾಗಿದ್ದಾಗ ಕೂಡ ಅದರ ಬಗ್ಗೆ ಚರ್ಚೆ ಮಾಡಿದ್ವಿ. ನಾವು ರಸ್ತೆಗಳಿರೋದು ಜನ ಓಡಾಡೋದಕ್ಕೆ, ಎರಡೂ ಸೈಡು ಕಾರ್ಗಳು ಅಥವಾ ವೆಹಿಕಲ್ಸ್ ನಿಲ್ಲಿಸ್ಬಿಟ್ರೆ ಅಲ್ಲಿ ರಸ್ತೆಗಳೇ ಮುಚ್ಕೊಂಡು ಹೋಗುತ್ತೆ. ಅದಕ್ಕೊಂದು ಕಾನೂನು ತರಬೇಕು ಹಾಗೆ ಅಂತೇಳಿ ಅವಾಗೆಲ್ಲ ನಾವು ಚರ್ಚೆ ಮಾಡಿದ್ದು. ಅದು ಈಗ ಅದ್ರ ಬಗ್ಗೆ ಒಂದಿಷ್ಟು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಗಿ ಮಾಹಿತಿಗಳು ಬರ್ತಾ ಇದೆ.